ಇವತ್ತಿನ ದಿವಸ ನಾವು ಕೋಲಾರ ಮುಸ್ಲಿಂ ಯೂತ್ ಫೋರಂ ಈ ಸಂಘಟನೆಯಿಂದ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅದು ದೇವರ ದಯೆಯಿಂದ, ದೇವರ ಆಶೀರ್ವಾದದಿಂದ, ಎಲ್ಲ ಪೊಲೀಸ್ ಅಧಿಕಾರಿಗಳ ಲಾ ಆ್ಯಂಡ್ ಆರ್ಡರ್ನ ವಿಶ್ವಾಸ ಗೆದ್ದಿ ಅದು ತುಂಬ ಪೀಸ್ಫುಲ್ ಆಗಿ ನಾವು ಅದನ್ನು ಶಾಂತಿಯುತವಾಗಿ ನಾವು ಅದನ್ನು ಸಕ್ಸಸ್ ಮಾಡಿದ್ದೀರಿ. ಅದರದ ರಿಸಲ್ಟ್ ಏನಂದರೆ, ನಾವು ಒಳ್ಳೆ ಕೆಲಸಕ್ಕೆ ಹೆಜ್ಜೆ ಇಕ್ಕಿದ್ದೀರಿ. ಅದಕ್ಕೆ ಇಲ್ಲಿ ಸಮಾಜ ಯಾವುದೂ ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ್ದು ಪಾರ್ಸಿಸ್ ಯಾವುದೇ ಇರಲಿ, ಪ್ರವಾದಿ ಬಗ್ಗೆ ಸಿಖ್ಗಳಿಗೆ ಎಲ್ಲ ಜಾತಿ ಸಮಾಜದವರು ನಮ್ಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ. ಸರ್ವಧರ್ಮ ಅಂತಾರಲ್ಲ, ಆ ರೀತಿಯಲ್ಲಿ ಎಲ್ಲರಿಗೂ ಅವ್ರ ಮೇಲೆ ಪ್ರೀತಿ ಇದೆ. ನಿನ್ನೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮೊದಲು ಪರ್ಮಿಷನ್ ಕೇಳಕ್ಕೆ ಹೋಗಿದ ತಕ್ಷಣವೇ ಮಾನವೀಯತೆ ದೃಷ್ಟಿಯಿಂದ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅವರು ಕೂಡ ತುಂಬಾ ನೋವಿಂದ ಹೇಳಿದ್ರು, ಇದೆಲ್ಲ ತಪ್ಪು, ನಮಗೂ ಸಹಿಸಕ್ಕಾಗಲ್ಲ, ನೀವು ಮುಸ್ಲಿಂ ಆಗಿ ಹೇಳ್ತಾ ಇದ್ದೀರಿ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಅವನು ಬೇರೆ ಜಾತಿ ಇದ್ರೂ ಸಹ ನಮಗೂ ಸಹಿಸಕ್ಕಾಗಲ್ಲ ಇಂಥ ಹೇಳಿಕೆ ಎಲ್ಲ ಅಂತ ಅವರು ದುಃಖ ವ್ಯಕ್ತಪಡಿದ್ರು. ಇದರಲ್ಲಿ ಏನು ಗೊತ್ತಾಗತ್ತೆ ಅಂದರೆ, ಯಾರೋ ಪ್ರಚೋದನಾಕಾರಿಗಳು ಅದಕ್ಕೆ ಕುಮ್ಮಕ್ಕು ಕೊಟ್ಟು ಇದನ್ನು ಬೇರೆ ರೀತಿಯ ಗಲಭೆ ಮಾಡಿ ಸೃಷ್ಟಿಸಕ್ಕೆ ಇದು ನಾಜಿಯಾ ಇಲಾಹಿ ಖಾನ್ ಇದು ಒಂದು ಚಿಕ್ಕ ಈ ಹತ್ಯಾರ ಅಂತಿರಲ್ಲ, ಇದು ಟೂಲ್ ಇದ್ರ ಬಗ್ಗೆ ಷಡ್ಯಂತ್ರ ಇದೆ. ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ, ಹಿಂದೆ ಸರಿಯಲ್ಲ. ಇದು ಮೊದಲನೇ ಬಾರಿ ಅಲ್ಲ, ಇದು ದೇಶದಲ್ಲೇ ಗಲಭೆ ಆಗ್ಬೇಕಂತ ಪದೇ 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 ಇದು ಮಾಡ್ತಾನೆ ಬರ್ತಾ ಇರ್ತಾರೆ. ಅದಕ್ಕೆ ಇದಕ್ಕೆ ಒಂದು ಕೊನೆ ಫುಲ್ ಸ್ಟಾಪ್ ಬೀಳ್ಬೇಕು. ಅದಕ್ಕೆ ನಮ್ಮ ಮಿತ್ರರು ಹೇಳ್ದಾಗೆ ಎಲ್ಲರೂ, ಸಾದಿಕ್ ಅವ್ರು ಹೇಳಿದ್ರು, ಇಮ್ರಾನ್ ಅವ್ರು ಹೇಳಿದ್ರು, ಅದೇ ರೀತಿ ನಂದೂ ಅದೇ ಅಭಿಪ್ರಾಯ, ಎಲ್ಲರನ್ನ ಕೋಲಾರ ಜನತೆಯ ಎಲ್ಲ ಸಮಾಜದವ್ರದ್ದು ಅದೇ ಅಭಿಪ್ರಾಯ. ಏನಂದ್ರೆ, ಅವ್ರವ್ರ ಜಾತಿ ಅವ್ರ ಧರ್ಮ ಪಾಲನೆ ಮಾಡೋದು ನಮ್ಮ ಸಂವಿಧಾನ ನಮ್ಮ ಹಕ್ಕು ಕೊಡುತ್ತೆ. ಅದನ್ನ ಮರ್ಯಾದೆ ಕಾಪಾಡಿಸ್ಕೊಳ್ಳೋದನ್ನು ನಮ್ಮ ಸಂವಿಧಾನ ನಮಗೆ ಹಕ್ಕು ಕೊಡುತ್ತೆ. ಅದರ ರೀತಿಯಲ್ಲಿ ನಮ್ಮ ಸಂವಿಧಾನ ಅಡಿಯಲ್ಲೇ ಏನು ನಾವು ಗಲ್ಲು ಶಿಕ್ಷೆಗೆ ಆಗ್ರಹ ಮಾಡ್ತೀರಿ, ನಮ್ಮ ಪ್ರವಾದಿಯನ್ನು ಈ ತರ ಮಾತಾಡೋವಾಗ, ನಮ್ಮ ಧಾರ್ಮಿಕ ಗ್ರಂಥಗಳನ್ನ ಬಗ್ಗೆ ಈ ತರ ಮಾತಾಡೋವಾಗ ನಾವೇನು ಗಲ್ಲು ಶಿಕ್ಷೆಯನ್ನು ಆಗ್ರಹ ಮಾಡ್ತಿದ್ದೀರಿ, ಅದು ಕೂಡಲೇ ಎಲ್ಲ ರಾಜ್ಯಗಳ ಸರ್ಕಾರಗಳನ್ನೂ ಅಷ್ಟೇ, ಕೇಂದ್ರ ಸರ್ಕಾರದಲ್ಲಿನೂ ಅಷ್ಟೇ, ಇದು ಒಂದು ಕಾನೂನು ಬಂದ್ರೆ ಇಡೀ ವಿಶ್ವದಲ್ಲೇ ಭಾರತದ ಹೆಸರು ನಂಬರ್ 1 ನಲ್ಲಿ ಬರುತ್ತೆ. ಇದು ಎಲ್ಲಾ ಧರ್ಮವನ್ನು ಕಾಪಾಡ್ಕೊಂಡು ಹೋಗ್ತಾ ಇದೆ, ಎಲ್ಲರಿಗೂ ಒಂದೇ ಸಮಾನ ನೋಡ್ತಾ ಇದಾರೆ ಅಂತ ಒಂದು ಒಳ್ಳೆ ಸಂದೇಶ ಆಗೋದಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.